ನಮಸ್ಕಾರ ಸ್ನೇಹಿತರೆ. ಈ ದೇಗುಲದಲ್ಲಿನ ವಿಗ್ರಹ ಶಿಲ್ಪಿಗಳು ಮಾಡಿದ್ದಲ್ಲದೆ ಸ್ವಯಂ ಉದ್ಭವ ವಿಗ್ರಹ ಎನ್ನಲಾಗುತ್ತದೆ. ಇನ್ನು ದೇವಾಲಯ ಮಾತ್ರ ಮಾನವ ನಿರ್ಮಿತ ಎಂಬುದಕ್ಕೆ ಸಾಕಷ್ಟು ಶಿಲಾಶಾಸನಗಳು ವಿವರಣೆ ನೀಡಿವೆ. ಹೌದು, ಇಲ್ಲಿನ ದೇವರ ಮೂರ್ತಿ ಅತ್ಯಂತ ಅಪರೂಪವಾಗಿದ್ದು ಈ ದೇವರ ಹೆಸರಿನಿಂದಲೇ ಪ್ರಸ್ತುತ ಕ್ಷೇತ್ರವನ್ನು ಕೂಡ ಕರೆಯಲಾಗುತ್ತದೆ. ಇಲ್ಲಿನ ಮೂಲ ವಿಗ್ರಹದಲ್ಲಿ ಹಲವು ಅಚ್ಚರಿಗಳಿವೆ. ಆದರೂ ಪ್ರಮುಖವಾದ ವಿಸ್ಮಯ ಅಂದರೆ ವಿಗ್ರಹದಲ್ಲಿ ಕಾಲಿನ ಭಾಗವೇ ಕಾಣುವುದಿಲ್ಲ. ಯಾವುದೇ ವಿಗ್ರಹದಲ್ಲಿ, ಅದರಲ್ಲೂ ನಿಂತಿರುವ ವಿಗ್ರಹಗಳಲ್ಲಿ ಕಾಲುಗಳು ಕಾಣುಬರುತ್ತವೆ. ಅಷ್ಟಕ್ಕೂ ಈ ಕಾಲುಗಳು ಕಾಣದ ವಿಗ್ರಹ ಯಾವುದು ಅಂತ ನೀವು ಯೋಚನೆ ಮಾಡುತ್ತಿದ್ದೀರಾ? ಹೌದು ಸ್ನೇಹಿತರೆ, ಅದೇ ಕರ್ನಾಟಕದ ಹೃದಯ ಎನಿಸಿಕೊಂಡಿರುವಂತಹ ಹರಿಹರದ ಹರಿಹರೇಶ್ವರ ದೇವಾಲಯ. ಹಾಗಾದರೆ ಈ ಪಾದಗಳು ಎಲ್ಲಿ ಹೋದವು? ಯಾರಾದರೂ ಕದ್ದರ? ಮೂರ್ತಿಗೆ ಪಾದಗಳೇ ಇರಲಿಲ್ಲವೇ? ಇಂತಹ ಹಲವಾರು ಕುತೂಹಲ ವಿಷಯಗಳನ್ನು ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ದಾವಣಗೆರೆ ಜಿಲ್ಲೆ ಕರ್ನಾಟಕದ ಹೃದಯ ಭಾಗವೇ ಎಂದು ಎನಿಸಿಕೊಂಡಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಪ್ರಮುಖ ಪಟ್ಟಣವಾಗಿದೆ. ಹೆಸರೇ ಹೇಳುವಂತೆ ಇದು ಶಿವ ಮತ್ತು ವಿಷ್ಣುವಿನ ಕ್ಷೇತ್ರವಾಗಿದೆ. ಇಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರು ಒಟ್ಟಿಗೆ ನೆಲೆಸಿದ್ದಾರೆ. ಈ ಪವಿತ್ರ ಭೂಮಿಯನ್ನು ಹರಿಹರ ಕ್ಷೇತ್ರ ಎಂದು ಕರೆಯುತ್ತಾರೆ. ಅದಕ್ಕೆ ಈ ಊರಿಗೆ ಹರಿಹರ ಎಂದು ಕೂಡ ಹೆಸರು ಬಂದಿದೆ. ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 227 ಕಿಲೋಮೀಟರ್ ದೂರದಲ್ಲಿರುವ ಈ ಅದ್ಭುತ ಪಟ್ಟಣ 1223ರಲ್ಲಿ ನಿರ್ಮಿಸಲಾದ ಹೊಯ್ಸಳ ಶೈಲಿಯ ಅತ್ಯಂತ ಪ್ರಾಚೀನವಾದ ಹರಿಹರೇಶ್ವರ ದೇವಾಲಯ ಅಥವಾ ಶಂಕರನಾರಾಯಣ ದೇವಾಲಯ ಇದೆ ಸ್ನೇಹಿತರೆ. ಈ ದೇವಾಲಯ ಮಿಕ್ಕೆಲ್ಲ ಹೊಯ್ಸಳ ದೇವಾಲಯಂತೆ ಪ್ರವೇಶ ದ್ವಾರ, ಮುಖಮಂಟಪ, ಗರುಡಗಂಬ, ಸುಕನಾಸಿ, ಭುವನೇಶ್ವರಿ, ಜಾಲಂಧ್ರಗಳನ್ನು ಒಳಗೊಂಡಿದೆ. ಗರ್ಭಗುಡಿಯಲ್ಲಿ ಹರಿಹರ ಸುಂದರ ಮೂರ್ತಿ ಇದೆ ಸ್ನೇಹಿತರೆ. ಅರ್ಧ ಹರನ ರೂಪ ಆದರೆ ಇನ್ನರ್ಧ ಹರಿಯ ರೂಪವಿರುವ ಈ ಸುಂದರ ಮೂರ್ತಿಯು 4 ಕೈಗಳ ಪೈಕಿ 2ರಲ್ಲಿ ತ್ರಿಶೂಲ ಹಾಗೂ ಚಕ್ರವಿದೆ. 2 ಕೈಗಳ ಪೈಕಿ 1ರಲ್ಲಿ ಶಂಖ ಹಾಗೂ ಅಭಯ ಮುದ್ರೆ ಇದೆ. ತುಂಗಭದ್ರಾ ನದಿ ದಂಡೆಯ ಮೇಲಿರುವ ಈ ಊರಿನಲ್ಲಿ ಹಿಂದೆ ಗುಹಾಸುರನೆಂಬ ರಾಕ್ಷಸನಿದ್ದ. ಆತ ತನ್ನದೇ ಆದ ಸಾಮ್ರಾಜ್ಯ ಸ್ಥಾಪಿಸಿ ಈ ಪಟ್ಟಣವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಗುಹಾಸುರ ಬ್ರಹ್ಮನನ್ನು ಕುರಿತು ದೀರ್ಘ ತಪಸ್ಸನ್ನು ಆಚರಿಸಿ ತನಗೆ ಸಾವೇ ಬರಬಾರದೆಂದು ವರ ಪಡೆಯುತ್ತಾನೆ. ನರರಿಗೆ ಅಮರತ್ವವು ಸಲ್ಲ, ಬೇರೆ ಏನಾದರೂ ವರ ಕೇಳಿಕೊ ಎಂದಾಗ ಗುಹಾಸುರ ತನಗೆ ಪ್ರತ್ಯೇಕವಾಗಿ ಹರಿಯಿಂದಾಗಲಿ ಹರನಿಂದಾಗಲಿ ಸಾವು ಬರಬಾರದೆಂದು ವರ ಬೇಕೆಂದು ಬ್ರಹ್ಮನಿಂದ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಬ್ರಹ್ಮ ತಥಾಸ್ತು ಎಂದು ವರವನ್ನು ದಯಪಾಲಿಸುತ್ತಾನೆ. ಹೀಗೆ ವರದ ಬಲದಿಂದ ಮದೋನ್ಮತನಾದ ಆ ಅಸುರ ತನಗಿನ್ನು ಸಾವೇ ಇಲ್ಲವೆಂದು ನರರನ್ನು, ದೇವಾನುದೇವತೆಗಳನ್ನು ಪರಿಪರಿಯಾಗಿ ಹಿಂಸಿಸಲು ಪ್ರಾರಂಭಿಸುತ್ತಾನೆ. ಗುಹಾಸುರನ ಉಳಪಟ್ಟ ವಿಪರೀತವಾದಾಗ ಶಿಷ್ಟ ರಕ್ಷಣೆ ಹಾಗೂ ದುಷ್ಟ ಶಿಕ್ಷೆಗಾಗಿ ಶಿವ ಮತ್ತು ವಿಷ್ಣು ಇಬ್ಬರೂ ಒಂದುಗೂಡಿ ಹರಿಹರ ರೂಪ ತಾಳಿ ರಾಕ್ಷಸನನ್ನು ಕೊಂದು ಹಾಕುತ್ತಾರೆ. ಅವನನ್ನು ಸಂಹರಿಸುವುದಕ್ಕಿಂತ ಮೊದಲು ಹಲವು ಸಂವತ್ಸರಗಳ ಕಾಲ ಗುಹನೊಡನೆ ಯುದ್ಧ ಮಾಡಿ ಕೊನೆಗೆ ಗುಹನಿಗೆ ಅರಿವಾಗಿ ಶರಣಾಗುತ್ತಾನೆ. ಶರಣಾಗುವ ಸಂದರ್ಭದಲ್ಲಿ ಹರಿಹರನು ಗುಹನ ಮೇಲೆ ನಿಂತಾಗ ಭಾರ ತಾಳದೆ ಗುಹನು ಪಾತಾಳಕ್ಕೆ ಹೋದಾಗ ಹರಿಹರನ ಪಾದಗಳು ಭೂಮಿಯಿಂದ ಕೆಳಗೆ ಪಾತಾಳಕ್ಕೆ ಹೋಗುತ್ತವೆ. ಈ ಸಂದರ್ಭದಲ್ಲಿ ಹರಿಹರನು ತನ್ನ ಪಾದಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದಲೇ ಈ ದೇವಸ್ಥಾನದಲ್ಲಿ ಇಂದಿಗೂ ಹರಿಹರನಿಗೆ ಪಾದಗಳೇ ಇಲ್ಲ. ಈಗಲೂ ಆ ಪಾದಗಳು ಪಾತಾಳದಲ್ಲಿ ಸಿಲುಕಿಕೊಂಡಿದೆ ಎಂದು ಪುರಾಣಗಳು ಸಾರುತ್ತವೆ. ಗುಹಾಸುರ ಶಂಕರ ನಾರಾಯಣರಿಂದ ಸಾಯುವ ಮುನ್ನ ಕ್ಷೇತ್ರಕ್ಕೆ ತನ್ನ ಹೆಸರು ಇಡಬೇಕೆಂದು ಕೇಳಿಕೊಳ್ಳುತ್ತಾನೆ.
ಅದಕ್ಕೆ ಈ ಪ್ರದೇಶವನ್ನು ಗುಹಾರಣ್ಯ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಆದರೆ ಶಂಕರ ನಾರಾಯಣರು ಹರಿಹರ ರೂಪ ತಾಳಿದ ಈ ಕ್ಷೇತ್ರ ಆಗಿದ್ದರಿಂದ ಈ ಕ್ಷೇತ್ರವನ್ನು ಹರಿಹರ ಎಂದು ಹೆಸರು ಪಡೆದಿದೆ. ಶಿವ ಮತ್ತು ವಿಷ್ಣು ನಡುವೆ ಯಾವುದೇ ಭೇದವಿಲ್ಲ. ಶಂಕರ ನಾರಾಯಣರಿಬ್ಬರು ಒಬ್ಬರೇ ಎಂದು ಈ ದೇವಾಲಯ ಸಾರುತ್ತದೆ ಸ್ನೇಹಿತರೆ. ಒಂದು ವೇಳೆ ನೀವು ಹರಿಹರ, ದಾವಣಗೆರೆ, ರಾಣೆಬೆನ್ನೂರು ಕಡೆ ಹೋದರೆ ದಯವಿಟ್ಟು ಈ ದೇವಸ್ಥಾನವನ್ನು ಭೇಟಿ ಕೊಡಿ. ಇಲ್ಲಿಯ ಹತ್ತಿರವೇ ಆಕರ್ಷಕ ದೇಗುಲವೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮಠವೂ ಕೂಡ ಇದೆ.